ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕರ್ನಾಟಕದ ವಿಧಾನ ಪರಿಷತ್ತಿನ ಅಪ್ರಬುದ್ಧ ವಿರೋಧ ಪಕ್ಷದ ನಾಯಕರಾದಂಥ ಛಲವಾದಿ ನಾರಾಯಣ ಸ್ವಾಮಿ ಅಣ್ಣವರೇ ನಿನ್ನೆ ಮಾತಾಡ್ತಾರೆ, ಸುದೀಪ್ ಸರ್ನ ನಾವು ಟಾರ್ಗೆಟ್ ಮಾಡಿದ್ದೀವಿ ಅಂತ. ಛಲವಾದಿ ನಾರಾಯಣ ಸ್ವಾಮಿ ಅವರೇ, ನಿಮಗಿಂತ ಜಾಸ್ತಿ ಸುದೀಪ್ ಸರ್ನ ಇಷ್ಟಪಡೋರು, ಅಭಿಮಾನಿಸೋರು, ಗೌರವಿಸೋರು ನಾವು. ಸುದೀಪ್ ಸರ್ ಅಂದರೆ ನಮಗೆ ಗೌರವ, ನಮ್ಮ ಕನ್ನಡದ ಚಿತ್ರರಂಗದ ಕೀರ್ತಿಯನ್ನು ಪ್ಯಾನ್ ಇಂಡಿಯಾ ಮಟ್ಟಕ್ಕೆ ತಗೊಂಡೋದ ನಟ, ನಾವೆಲ್ಲರೂ ಗೌರವಿಸಬೇಕಾಗಿರೋ ನಟ. ಅಲ್ಲೇನೋ ಕಮ್ಯುನಿಕೇಷನ್ ಪ್ರಾಬ್ಲಮಿಂದ ಬಿಗ್ ಬಾಸಲ್ಲಿ ಸಮಸ್ಯೆ ಆಗಿದೆ, ನಮ್ಮ DK ಸಾಹೇಬರು ಪರಿಹಾರ ಮಾಡಿದ್ದೀವಿ, ಈಗ ಓಪನ್ ಆಗಿದೆ. ನೀವು ನೋಡಿದ್ರೆ ನಾವು ಟಾರ್ಗೆಟ್ ಮಾಡ್ತೀವಿ ಅಂತೀರಾ. BJPಯವರು ನೀವು ಲಿಂಗಾಯತರನ್ನ ಟಾರ್ಗೆಟ್ ಮಾಡ್ತಿದ್ದೀರಾ. ಛಲವಾದಿ ನಾರಾಯಣ ಸ್ವಾಮಿ ಅವರೇ, ನೀವೆಲ್ಲೋಗಿದ್ರಿ? ಯಡಿಯೂರಪ್ಪ ಸಾಹೇಬ್ರನ್ನ ಅಧಿಕಾರದಿಂದ ಇಳಿಸೋವಾಗ, ಯತ್ನಾಳ್ ಅವ್ರನ್ನ ಸಸ್ಪೆಂಡ್ ಮಾಡೋವಾಗ ನೀವೆಲ್ಲೋಗಿದ್ರಿ? ಲಿಂಗಾಯತರನ್ನ ತುಳಿತಾ ಇದ್ದೀರಾ BJPಯವರು, ಹಿಂದುಳಿದವ್ರನ್ನ ತುಳಿತಾ ಇದ್ದೀರಾ BJPಯವರು, ಅಲ್ಪಸಂಖ್ಯಾತರನ್ನ ತುಳಿತಾ ಇದ್ದೀರಾ BJPಯವರು. ಎಲ್ಲ ಸಮುದಾಯಗಳನ್ನ ಟಾರ್ಗೆಟ್ ಮಾಡ್ತಿರೋದು BJPಯವರು. ಸುಮ್ಮನೆ ನಿಮಗೆ ಯಾವುದೋ ಒಂದು ಪೋಸ್ಟ್ ಕೊಟ್ಟು ಹಂಗೆ ಸುಮ್ಮನೆ ಬಿಡ್ತಾ ಇದ್ದಾರೆ. ಬಾಯಿ ತೆಗೆದ್ರೆ ಬಾಯಿಗೆ ಬಂದಿದ್ದು ಮಾತಾಡ್ತೀರಾ. ಅಲ್ಲ ಸರ್, ಸುದೀಪ್ ಸರ್ನಾಗಲಿ ಬಿಗ್ ಬಾಸ್ಗಾಗಲಿ ನಮ್ಮ ಸರ್ಕಾರಕ್ಕೆ ನಮಗೇನು ಸಂಬಂಧ? ಏನೋ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಇರಲಿಲ್ಲ ಅಂತ ಅವ್ರು ನೋಟಿಸ್ ಕೊಟ್ಟಿದ್ದಾರೆ, ಕ್ರಮ ತಗೊಂಡಿದ್ದೀವಿ. ನಾವು ಇವತ್ತೇನಕ್ಕೆ ಓಪನ್ ಮಾಡೋಕ್ಕೆ ಅವಕಾಶ ಕೊಡ್ತಿದ್ವಿ? ನಮ್ಮ ಸರ್ಕಾರದ ಗಮನಕ್ಕೆ ಬಂತು, ಇಮಿಡಿಯೇಟಾಗಿ ಕ್ಲಿಯರೆನ್ಸ್ ಕೊಟ್ವಿ. ಕಾನೂನು ಎಲ್ರಿಗೂ ಒಂದೇ ಅಲ್ವಾ ಸರ್? ಛಲವಾದಿ ನಾರಾಯಣ ಸ್ವಾಮಿ ಅವರೇ, ನಿಮ್ಮಪ್ಪಗಾದರೂ, ನಿಮಗಾದರೂ, ನನಗಾದರೂ, ನಮ್ಮಪ್ಪನಿಗಾದರೂ ಕಾನೂನು ಒಂದೇ ಅಲ್ಲ ಅಲ್ವಾ? ಬಿಗ್ ಬಾಸ್ಗೆ ಬೇರೆ ಕಾನೂನು ಇರೋಲ್ಲಲ್ವಾ? ನಾವು ಕನ್ನಡ ಚಿತ್ರರಂಗದ ಪರ ಇದ್ದೀವಿ, ಸುದೀಪ್ ಸರ್ ಪರ ಇದ್ದೀವಿ, ಬಿಗ್ ಬಾಸ್ನ ಗೌರವಿಸ್ತೀವಿ, ಒಂದು ಮನೋರಂಜನೆಯನ್ನು ಎನ್ಕರೇಜ್ ಮಾಡ್ತೀವಿ. ಸುಮ್ಮನೆ ಬಾಯಿಗೆ ಬಂದಿದ್ದು ಇಶ್ಯೂಸ್ ಎಲ್ಲ ತೊಗೊಂಡು ಮಾತಾಡಬೇಡಿ ಛಲವಾದಿ ನಾರಾಯಣ ಸ್ವಾಮಿ ಅವರೇ ಅನ್ನೋದು ನನ್ನ ಅಭಿಪ್ರಾಯ.